Littering in public places is injurious to the environment. Jai Maa Gange, Har Har Gange. Welcome to Prayagraj Smart City. Hi, hello, namaskara. Welcome back to our channel. ಇವತ್ತಿನ ಎಪಿಸೋಡ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಪ್ರಯಾಗ್ರಾಜ್. ಹಿಂದೆ ಪ್ರಯಾಗ್ರಾಜ್ನ ಅಲಹಾಬಾದ್ ಅಂತ ಕರೀತಾ ಇದ್ರು. Prayagraj is a major pilgrimage and historical destination in Uttar Pradesh, renowned for the Triveni Sangam, confluence of Ganga, Yamuna and Saraswati rivers. Key attractions include the 16th century Allahabad Fort, Anand Bhavan, Nehru family home and the sacred Hanuman temple. ಸೊ ಈಗ ನೀವು ನೋಡ್ತಾ ಇರೋದು ದ ನೈನಿ ಬ್ರಿಡ್ಜ್. ಇದು ಹೊಸದಾಗಿ ಯಮುನಾ ನದಿ ತೀರದ ಮೇಲೆ ಕಟ್ಟಲಾಗಿದೆ. ಸೊ ಈಗ ನಾವು ತ್ರಿವೇಣಿ ಸಂಗಮದ ಮುಂದೆ ಪಾಸ್ ಆಗ್ತಾ ಇದ್ದೀವಿ ಅಂಡ್ ದಿಸ್ ಇಸ್ ದ ಫೇಮಸ್ ತ್ರಿವೇಣಿ ಸಂಗಮ್ ಘಾಟ್. ಒಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ವೇರ್ ವಿ ಆಲ್ಸೋ ಗೆಟ್ ಟು ಹ್ಯಾವ್ ಅ ಬ್ಯೂಟಿಫುಲ್ ಗ್ಲಿಮ್ಸ್ ಆಫ್ ದ ತ್ರಿವೇಣಿ ಸಂಗಮ್. ಹಾಗೇನೇ ತಿನ್ನೋದಕ್ಕೂ ಅಲ್ಲಿ ಫುಡ್ ಸ್ಟ್ರೀಟ್ ಇದೆ. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಪ್ರಯಾಗ್ರಾಜ್ ದ ಟೆಂಟ್ ಸಿಟಿ ಅಂತ ನಾವೇನು ಕರಿತೀವಿ, ಅಲ್ಲಿ ನೀವು ನೋಡ್ತಾ ಇರೋದೆಲ್ಲನೂ ಟೆಂಟ್ ಸಿಟಿನ ಲೈಟ್ಗಳು. ಸೊ ಈಗ ಸದ್ಯಕ್ಕೆ ಕುಂಭಮೇಳ ಮುಗ್ದಿರೋದ್ರಿಂದ ಈಗ ಮಾಘ ಮಾಸದ ಮೇಳಕ್ಕೆ ಇದು ರೆಡಿ ಆಗ್ತಾ ಇದೆ, ಸಜ್ಜುಗೊಳ್ತಾ ಇದೆ. ಸೊ ಫೈನಲಿ ಮೇಡ್ ಇಟ್ ಟು ಪ್ರಯಾಗ್ರಾಜ್. ನಮ್ಮ ಹಿಂದೆ ಕಾಣಿಸ್ತಾ ಇರೋದೇ ತ್ರಿವೇಣಿ ಸಂಗಮದ ಸೆಲ್ಫಿ ಪಾಯಿಂಟ್. ಸೊ ಇಲ್ಲಿ ಸಂಗಮದ ಹತ್ರ ನಿಮಗೆ ಬೇಕಾದಷ್ಟು ಫುಡ್ ಸ್ಟಾಲ್ಸ್ಗಳು ಇದ್ದಾವೆ. ಚುಮು ಚುಮು ಚಳಿಗೆ ಒಂದು ಖಡಕ್ ಚಾಯ್ ಬೇಕು. ಸೊ ಇಲ್ಲೇ ಹಂಡಿ ಮ್ಯಾಗಿ, ಚಾಯ್ ಮತ್ತು ಹಾಗೇನೇ ಮೋಮೋಸ್ ತೊಗೊಂಡಿದ್ದೀವಿ. ಮಾನ್ಯಾಗೆ ಮೋಮೋಸ್ ಇಷ್ಟ. A momos party on the bank of. ಸೊ ಇಲ್ಲಿ ತ್ರಿವೇಣಿ ಸಂಗಮದ ಮುಂದೆನೇ ಕೂತ್ಕೊಂಡು ನಾವು ಮೋಮೋ ಪಾರ್ಟಿ, ಚಾಯ್ ಪಾರ್ಟಿ, ಮ್ಯಾಗಿ ಪಾರ್ಟಿ ಮಾಡ್ತಾ ಇದ್ದೀವಿ. ಆ್ಯಂಡ್ ದ ಪ್ಲೇಸ್ ಗಿವ್ಸ್ ಯು ಗೂಸ್ ಪಂಪ್ಸ್. ಇವಾಗ ತ್ರಿವೇಣಿ ಸಂಗಮದ ಹತ್ರ ಹೋಗ್ತಿದ್ದಂಗೆ ಯು ಹ್ಯಾವ್ ಅ ವೆರಿ ಯುನೀಕ್ ಫೀಲಿಂಗ್. ಅದರಲ್ಲೂ ಈ ಚಳಿನಲ್ಲಿ ಕೂತ್ಕೊಂಡು ತ್ರಿವೇಣಿ ಸಂಗಮವನ್ನು ನೋಡ್ತಾ ಮ್ಯಾಗಿ ತಿನ್ನೋದಾಗಿರಲಿ, ಈ ಒಂದು ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಸಖತ್ ಕುರಿಯೋ ಚಳಿ, ಡಿಸೆಂಬರ್ ಆಗಿರೋದ್ರಿಂದ ಅಂತೂ ಚಳಿಲಿ ನಡಕ್ತಾ ಇದ್ದೀವಿ. ಆದರೆ ಈ ಹಂಡಿ ಮ್ಯಾಗಿ ಮತ್ತು ಖಡಕ್ ಚಾಯ್ ಒಂದು ಸ್ವಲ್ಪ ರಿಲೀಫ್ ಕೊಡ್ತು ನಮಗೆ. ಗಂಗಾ, ಯಮುನಾ, ಸರಸ್ವತಿ ನದಿಯ ಈ ಒಂದು ಸಂಗಮದ ಮುಂದೆ ಒಂದು ಚಾಯ್ ಪಾರ್ಟಿ ನಡೆದೇ ಹೋಯಿತು. ಅಷ್ಟೇ ತ್ರಿವೇಣಿ ಸಂಗಮದ ದರ್ಶನವನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಿಂದೆ ನೀವು ನೋಡಬಹುದು, ಅಲ್ಲಿ ಕಾಣಿಸ್ತಾ ಇರೋದೇ ತ್ರಿವೇಣಿ ಸಂಗಮ. ನಾವು ಪ್ರಯಾಗ್ರಾಜ್ ಕತ್ಲಿನಲ್ಲಿ ಎಂಟರ್ ಆಗಿದ್ರಿಂದ ಆರತಿ ಮಿಸ್ ಮಾಡ್ಕೊಂಡ್ವಿ. ಬಟ್ ಈಗ ಬಡೆ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಇದು ಪ್ರಯಾಗ್ರಾಜ್ನ ತುಂಬಾ ಫೇಮಸ್ ಆದಂತಹ ಹನುಮಾನ್ ಮಂದಿರು. ಪವಿತ್ರವಾದ ತ್ರಿವೇಣಿ ಸಂಗಮದ ಹತ್ರನೇ ಇರುವಂತಹ ಈ ಬಡೆ ಹನುಮಾನ್ ದೇವಸ್ಥಾನದಲ್ಲಿ ವಿಗ್ರಹವನ್ನ ನಾವು ಮಲಗಿರುವ ಸ್ಥಿತಿಯಲ್ಲಿ ನೋಡಬಹುದು. ಸೊ ಇದು ಸನಾತನ ಧರ್ಮದ ನಂಬಿಕೆಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಪವಿತ್ರವಾದ ದೇವಸ್ಥಾನ. ಸೊ ಇಲ್ಲಿನ ವಿಗ್ರಹವನ್ನ ಬಹಳ ಭಕ್ತಿ ಭಾವನೆಗಳಿಂದ ಪೂಜಿಸಲಾಗ್ತಾ ಇದೆ. ಈ ವಿಗ್ರಹ ಕೆಲವೊಮ್ಮೆ ನದಿಯಲ್ಲಿ ಮುಳುಗುತ್ತೆ ಅಂತ ಕೂಡ ಕೇಳಿದ್ದೀನಿ. ಈ ದೇವಸ್ಥಾನ ಬೆಳಿಗ್ಗೆ 5 ರಿಂದ 9 ತೆಗೆದಿರುತ್ತೆ. ಅಲ್ಲಿಂದ ನಾವು ಈ ತ್ರಿವೇಣಿ ಸಂಗಮದ ಬಳಿನೇ ಇರುವಂತಹ ಶಿವಾಲಯ ಪಾರ್ಕ್ಗೆ ಬಂದ್ವಿ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗೋದು. ಸೊ ಇದು ಶಿವ ಪರ್ವತ ಎಳೆದಾಗ ವಿಷ ಬಂತಲ್ವಾ, ಸಮುದ್ರ ಮಂಥನ ಅದರದ್ದು ರೆಪ್ಲಿಕಾ. ಸುಮಾರು 12 ಎಕರೆ ಭೂಮಿಯ ಮೇಲೆ ಹರಡಿರುವಂತಹ ಈ ಶಿವಾಲಯ ಪಾರ್ಕ್ ಇದು ವೇಸ್ಟ್ ಟು ಅರ್ತ್ ಥೀಮ್ ಪಾರ್ಕ್. ಇಂಡಿಯಾ ಮ್ಯಾಪ್ ಆಕಾರದಲ್ಲಿ ಇಡೀ ಜಾಗವನ್ನ ಡಿಸೈನ್ ಮಾಡಲಾಗಿದೆ. ಹಾಗೇನೇ ಇಲ್ಲಿ 12 ಜ್ಯೋತಿರ್ಲಿಂಗಗಳು ಹಾಗೇನೇ 6 ಪ್ರಮುಖ ಶಿವಾಲಯಗಳನ್ನ ನಾವು ನೋಡಬಹುದು.
Shivalaya Park in Prayagraj is a 12-acre waste-to-art theme park in Ariel, designed in the shape of the Indian map to feature replicas of all 12 Jyotirlingas and 6 prominent Shiva temples. Built using 400 tons of recycled scrap metal, it serves as a major spiritual attraction near the Triveni Sangam, featuring a Samudra Manthan scene, a children's zone, and Tulsi Sanjeevani forests. Shivalaya Park blends sustainability with religious storytelling. The scrap material construction highlights eco-conscious building. ಸೊ ಈ ಪಾರ್ಕ್ನ ಟೈಮಿಂಗ್ಸ್ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಆಗಿರುತ್ತೆ. ಪಾರ್ಕಲ್ಲಿ ನಮ್ಗೆ ಈ ಬರ್ಡ್ ಸಿಕ್ಕಿದೆ ನೋಡಿ, ನಮ್ಮ ಜೊತೆನಲ್ಲಿ ಆಗ್ಲಿಂದ ಸೌಂಡ್ ಮಾಡ್ಕೊಂಡು ಓಡಾಡ್ತಾ ಇದೆ. ಟಿಕೆಟ್ ಚಾರ್ಜಸ್ ರೆಗ್ಯುಲರ್ ಬೇಸಿಸ್ ಅಲ್ಲಿ ಎವ್ರಿ ಡೇ ಇಟ್ಸ್ 50 rupees per entry, ವೀಕೆಂಡ್ ಗಳಲ್ಲಿ ಇಟ್ ಇಸ್ 100 rupees per entry. ಸೊ ಶಿವಾಲಯ ಪಾರ್ಕ್ ಮುಗಿಸ್ಕೊಂಡು ಮತ್ತೆ ತ್ರಿವೇಣಿ ಸಂಗಮದ ಹತ್ರ ಹೋದ್ವಿ. ಯಾಕೆಂದರೆ ಬಹಳಷ್ಟು ಕಾರ್ಗಳು ತಟದ ಹತ್ರ ಹೋಗಿ ನಿಲ್ತಾ ಇರೋದನ್ನು ನೋಡಿದ್ವಿ. ಸೊ ನಮ್ಮ ಹೈಲಕ್ಸ್ನ ಕೂಡ ನಾವು ಡ್ರೈವೇ ಮುಖಾಂತರವಾಗಿ ಸಂಗಮದ ಹತ್ರ ತಗೊಂಡು ಹೋಗಿ ನಮ್ಮ ಹೈಲಕ್ಸ್ಗೂ ನಾವು ತ್ರಿವೇಣಿ ಸಂಗಮದ ದರ್ಶನವನ್ನು ಮಾಡಿಸ್ಕೊಂಡು ಬಂದ್ವಿ. ಸೊ ಈ ಮೆಟ್ಲುಗಳನ್ನ ಇಳ್ಕೊಂಡು ಬಂದರೆ ಈ ರೀತಿಯಾಗಿ ನಾವು ಅಲ್ಲಿ ಗಂಗಾ ತೀರಕ್ಕೆ ಹೋಗ್ಬೋದು. ಇಲ್ಲಿ ಕುಂಭಮೇಳ ನಡೆದಾಗ ನಮಗೂ ಕೂಡ ಆ ಕುಂಭಮೇಳನ ಅಟೆಂಡ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ. ಈಗ ನಾವು ತ್ರಿವೇಣಿ ಸಂಗಮದಲ್ಲಿ ನಾವು ನಮ್ಮ ಹೈಲಕ್ಸ್ನಲ್ಲಿ ಡ್ರೈವ್ ಮಾಡ್ಕೊಂಡು ಬಂದಿರೋದು ತುಂಬಾ ಖುಷಿ ಕೊಡ್ತಾ ಇದೆ. ಕೈಂಡ್ ಆಫ್ ಗೂಸ್ ಬಮ್ ಮೊಮೆಂಟ್ ಫಾರ್ ಆಲ್ ಆಫ್ ಅಸ್. ಯಾಕೆಂತಂದರೆ ತುಂಬ ದಿನಗಳಿಂದ ಈ ಜಾಗಕ್ಕೆ ಬರಬೇಕು ಅನ್ನೋಂತಹ ಆಸೆ ಇತ್ತು. ಇವತ್ತು ಆ ಆಸೆ ಈಡೇರಿದೆ. ಹೇಗೆ ಅನ್ನಿಸ್ತಾ ಇದೆ? ಗಂಗಾ ನದಿ ತೀರದಲ್ಲಿ ನಮ್ಮ ಹೈಲಕ್ಸ್ ಜೊತೆನಲ್ಲಿ ತ್ರಿವೇಣಿ ಸಂಗಮನ ತಲುಪಿದ್ದೀವಿ. ಹೌ ಆರ್ ಯು ಫೀಲಿಂಗ್, ಮಾನ್ಯ? ಸೊ ಫೈನಲಿ ನಮ್ಮ ಹೈಲಕ್ಸ್ ಜೊತೆನಲ್ಲಿ ವಿ ಹ್ಯಾವ್ ರೀಚ್ ದ ತ್ರಿವೇಣಿ ಸಂಗಮ್ ಘಾಟ್. ತೀರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಯಮುನಾ, ಗಂಗೆ, ಸರಸ್ವತಿಯ ಈ ಒಂದು ಸಮ್ಮಿಲನದ ನದಿ ತೀರದಲ್ಲಿ ನಾವು ನಮ್ಮ ಹೈಲಕ್ಸ್ ಜೊತೆನಲ್ಲಿ ಬಂದು ನಿಂತಿದ್ದೀವಿ. ತುಂಬಾ ಖುಷಿ ಕೊಡ್ತಾ ಇರುವಂತಹ ಒಂದು ಸಂದರ್ಭ. जय माँ गंगे हर हर गंगे, जय माँ गंगे हर हर गंगे. Finish
ಹರ ಹರ ಗಂಗೆ ಜೈ ಮಾ ಗಂಗೆ, ಜೈ ಮಾ ಗಂಗೆ, ಹರ ಹರ ಗಂಗೆ. ಡಿಸೆಂಬರ್ನ ಚುಮು ಚಳಿನಲ್ಲಿ ತ್ರಿವೇಣಿ ಸಂಗಮಕ್ಕೆ ಇಳಿಯೋರ ಸಂಖ್ಯೆ ತುಂಬ ಕಮ್ಮಿ ಇದ್ದಿದ್ದರಿಂದ ಹಾಗೆಯೇ ಈಗ ಇನ್ನೂ ಹಾಲಿಡೇ ಸೀಸನ್ ಸ್ಟಾರ್ಟ್ ಆಗಿಲ್ಲದೆ ಇರುವಂತಹ ಕಾರಣದಿಂದಾಗಿ ಜನ ತುಂಬ ಕಮ್ಮಿ ಇದ್ದರು. ಹಾಗಾಗಿ ನಾವು ತುಂಬ ಪ್ರಶಾಂತವಾದ ವಾತಾವರಣವನ್ನು ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಇದೆ. ಅಂತೂ ಇಂತೂ ತ್ರಿವೇಣಿ ಸಂಗಮಕ್ಕೆ ಬಂದು ಪ್ರಯಾಗರಾಜ್ನ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಗಂಗೆಯನ್ನು ಸ್ಪರ್ಶಿಸಿ ಗಂಗಾ ಸ್ಪರ್ಶದೊಂದಿಗೆ ಗಂಗೆ ಪೂಜೆನ ಮುಗಿಸ್ಕೊಂಡು ಇವಾಗ ವಾಪಸ್ ರೂಮ್ ಹೋಗ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೊಮೆಂಟ್ ಆ್ಯಂಡ್ ಐ ಜಸ್ಟ್ ಕಾನ್ ಎಕ್ಸ್ಪ್ಲೇನ್ ಹೌ ಮಚ್ ಐ ಆಮ್ ಫೀಲಿಂಗ್ ಫಾರ್ ದಿಸ್. ಈಗ ನಾವು ನೈನಿ ಬ್ರಿಡ್ಜ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸೊ ರಾತ್ರಿ ಹೊತ್ತು ಇಲ್ಲಿ ಲೈಟಿಂಗ್ ಹಾಕೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿ ಈ ಬ್ರಿಡ್ಜ್ ಕಾಣಿಸುತ್ತೆ. ತ್ರಿವೇಣಿ ಸಂಗಮದ ರೋಡ್ಗೆ ಹೋಗೋ ದಾರಿನಲ್ಲೇ ನಮಗೆ ಇದು ಸಿಗುತ್ತೆ. ಇನ್ಫ್ಯಾಕ್ಟ್ ತ್ರಿವೇಣಿ ಸಂಗಮದಿಂದ 2 ಬರ್ಡ್ಸ್ ವಾಪಸ್ ತಿರುಗಿಸ್ಕೊಂಡು ಬರುವಾಗ ಡೆಡ್ ಎಂಡ್ಗೆ ಬಂದರೆ ಈ ಒಂದು ಬ್ಯೂಟಿಫುಲ್ ಆದಂತಹ ಪಾಯಿಂಟ್ ನಮಗೆ ಕಾಣಿಸುತ್ತೆ. ಸುಮಾರು ಹೊತ್ತು ಈ ಬ್ರಿಡ್ಜ್ ಹತ್ರನೇ ನಿಂತು ಇಲ್ಲಿನ ಫೋಟೋ ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ನಾವು ಹೊರಟ್ವಿ. ಇಷ್ಟೊತ್ತು ಕೆಳಗಡೆಯಿಂದ ನಾವು ಬ್ರಿಡ್ಜ್ನ ನೋಡ್ತಾ ಇದ್ದೀವಿ. ಈಗ ವಿ ಆರ್ ಗೋಯಿಂಗ್ ಟು ಡ್ರೈವ್ ಆನ್ ದಿಸ್ ಬ್ರಿಡ್ಜ್. ಯಾಕೆಂತಂದರೆ ನಮ್ಮ ರೂಮ್ಗೆ ಹೋಗೋದಕ್ಕೆ ನಾವು ಈ ಬ್ರಿಡ್ಜ್ನ ಕ್ರಾಸ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಲಾಸ್ಟ್ ಇಯರ್ ಇದೇ ಟೈಮಲ್ಲೇನೆ ನಾವು ಕೋಲ್ಕತ್ತಾಗೆ ಹೋದಾಗ ಅಲ್ಲಿನ ಬ್ರಿಡ್ಜ್ ಮೇಲೆ ಇದೇ ರೀತಿಯಾಗಿ ಡ್ರೈವ್ ಮಾಡ್ಕೊಂಡು ಹೋಗಿದ್ವಿ. ಈಗ ಹೊಸದಾಗಿ ಆಗಿರುವಂತಹ ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ. ಆ ಲೈಟಿಂಗ್ ನಾವೇನು ಇಷ್ಟೊತ್ತರೆಗೂ ನೋಡ್ತಾ ಇದ್ವಿ ಅದೇ ಬ್ರಿಡ್ಜ್ ಮೇಲೆ ಈಗ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಿ. ವಾವ್, such a beautiful feeling. People say this bridge offers stunning views, especially at sunrise and sunset, and is a great spot for photography. They highlight the impressive structure, the cool breeze over the Yamuna River, and the beautiful scenery of the Sangam. They also like the well-lit bridge and the opportunity to watch trains crossing the Naini railway bridge. This is New Naini Bridge, which connects Bairahana to Naini. Night view of this place is very charming. ಪ್ರಯಾಗ್ರಾಜ್ನ ಕೆಲವು ಇಂಪಾರ್ಟೆಂಟ್ ಜಾಗಗಳನ್ನು ಭೇಟಿ ಮಾಡಿ ನಾವು ರಾಡಿಸನ್ ಪ್ರಯಾಗ್ರಾಜ್ಗೆ ಚೆಕ್ ಇನ್ ಆದ್ವಿ. ಸೊ ರಾಡಿಸನ್ ಪ್ರಯಾಗ್ರಾಜ್ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರುವಂತಹ ಒಂದು ಹೋಟೆಲ್. ಸೊ ರೂಮ್ ಕಂಫರ್ಟ್ ಆ್ಯಂಡ್ ಲಕ್ಸುರಿ ಟಾಪ್ ನಾಚ್ ಆಗಿ ಇತ್ತು. ಇಟ್ ವಾಸ್ ಅ ವೆರಿ ಕಂಫರ್ಟಬಲ್ ರೂಮ್ ಆ್ಯಂಡ್ ಡೆಫಿನೆಟ್ಲಿ ಆಫ್ಟರ್ ಅ ಲಾಂಗ್ ಡೇ ಆಫ್ ಟ್ರಾವೆಲ್ ಇಟ್ ವಾಸ್ ರಿಯಲಿ ವೆಲ್ಕಮಿಂಗ್. ಇದಿಷ್ಟು ಪ್ರಯಾಗ್ರಾಜ್ನ ಟ್ರಾವೆಲ್ ವ್ಲಾಗ್ ಆಗಿತ್ತು. ಮುಂದಿನ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಸಿಯಾ.